ನಮಸ್ಕಾರ, ಸುದ್ದಿವಾಹಿನಿಗೆ ಸ್ವಾಗತ. ನಾನು ಪ್ರತಿಮಾ. ಈಗ ನೋಡೋಣ ಹೆಡ್ಲೈನ್ಸ್. ರಾಜ್ಯ ಸರ್ಕಾರದ ಎಲ್ಲಾ ಇಲಾಖೆಗಳ ಆಡಳಿತದಲ್ಲಿ ಕನ್ನಡ ಕಡ್ಡಾಯ. 1963ರಲ್ಲಿ ಕನ್ನಡ ಭಾಷೆ ಕರ್ನಾಟಕದ ಆಡಳಿತ ಭಾಷೆ ಎಂದು ತಿಳಿಸಲಾಗಿದೆ. ಸುತ್ತೋಲೆ ಹೊರಡಿಸಿದ ಸರ್ಕಾರ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್. ಆರಿದ್ರ ಮಳೆಗೆ ಸೇತುವೆಗಳು ಬ್ಲಾಕ್. ನೀರು ತುಂಬಿದ ಸೇತುವೆ ಮೇಲೆ ವಾಹನ ಸವಾರರ ಹುಚ್ಚಾಟ. ನೀರು ಇದ್ರೂ ವಾಹನ ಓಡಾಟಕ್ಕೆ ನೋ ಬ್ರೇಕ್. ಬಳ್ಳಾರಿ ನಾಲಾದಿಂದ ಸಾವಿರಾರು ಕೃಷಿ ಭೂಮಿ ನೀರು ಪಾಲು. ನಿರಂತರ ಮಳೆಯಿಂದ ರೈತ ಕಂಗಾಲು. ಜೆಸಿಬಿ ತರಿಸಿ ಕಾಳ ತೆರವು ಮಾಡಿಸಿದ ಸಮಿತಿ ನಾಯಕ ರಮಾಕಾಂತ್ ಕೊಂಡುಸ್ಕರ್. ರಾಜ್ಯ ಸರ್ಕಾರದ ಎಲ್ಲಾ ಇಲಾಖೆಗಳ ಆಡಳಿತದಲ್ಲಿ ಕನ್ನಡವನ್ನ ಕಡ್ಡಾಯವಾಗಿ ಪೂರ್ಣ ಪ್ರಮಾಣದಲ್ಲಿ ಬಳಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಸುತ್ತೋಲೆ ಹೊರಡಿಸಿದ್ದಾರೆ. ರಾಜ್ಯ ಸರ್ಕಾರದ ಎಲ್ಲಾ ಇಲಾಖೆಗಳ ಆಡಳಿತದಲ್ಲಿ ಕನ್ನಡವನ್ನ ಕಡ್ಡಾಯವಾಗಿ ಪೂರ್ಣ ಪ್ರಮಾಣದಲ್ಲಿ ಬಳಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಸುತ್ತೋಲೆ ಹೊರಡಿಸಿದ್ದಾರೆ. ಕರ್ನಾಟಕ ರಾಜ್ಯ ಭಾಷಾ ಅಧಿನಿಯಮ 1963ರಲ್ಲಿ ಕನ್ನಡ ಭಾಷೆ ಕರ್ನಾಟಕದ ಆಡಳಿತ ಭಾಷೆಯಾಗಿ ಇರುತ್ತದೆ ಎಂದು ತಿಳಿಸಲಾಗಿದೆ. ಹೀಗಾಗಿ ಕನ್ನಡದಲ್ಲಿ ಬರುವ ಅರ್ಜಿ ಮತ್ತು ಪತ್ರಗಳಿಗೆ ಕಡ್ಡಾಯವಾಗಿ ಕನ್ನಡದಲ್ಲೇ ಉತ್ತರಿಸಬೇಕು. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ನಾಮಫಲಕಗಳನ್ನು ಕನ್ನಡದಲ್ಲಿಯೇ ಪ್ರದರ್ಶಿಸಬೇಕು. ವಿಧಾನ ಮಂಡಲದ ಕಾರ್ಯಕಲಾಪಗಳು, ಪತ್ರ ವ್ಯವಹಾರ, ಗಮನ ಸೆಳೆಯುವ ಸೂಚನೆ ಇತ್ಯಾದಿಗಳು ಕಡ್ಡಾಯವಾಗಿ ಕನ್ನಡದಲ್ಲೇ ಸಲ್ಲಿಸಲು ತಿಳಿಸಲಾಗಿದೆ. ನೇಮಕಾತಿ, ವರ್ಗಾವಣೆ ಮತ್ತು ರಜೆ ಮಂಜೂರಾತಿ ಸೇರಿದಂತೆ ಇತರೆ ಎಲ್ಲ ಸರ್ಕಾರದ ಆದೇಶಗಳನ್ನು ಸಹ ಕನ್ನಡದಲ್ಲಿ ಹೊರಡಿಸಬೇಕು. ಕಚೇರಿಗಳಲ್ಲಿ ಇರುವ ಆಂಗ್ಲ ಭಾಷೆಯ ನಮೂನೆ, ದಾಖಲೆ ಪುಸ್ತಕ, ಆಂತರಿಕ ಪತ್ರ ವ್ಯವಹಾರ ಸೇರಿ ಇತ್ಯಾದಿಗಳನ್ನು ಕನ್ನಡದಲ್ಲಿಯೇ ಭರ್ತಿ ಮಾಡಬೇಕು. ಕಡತದ ಟಿಪ್ಪಣಿ, ಸಭಾ ಸೂಚನೆ, ಕಾರ್ಯಸೂಚಿ, ಸಂಕ್ಷಿಪ್ತ ಟಿಪ್ಪಣಿ ಹಾಗೂ ನಡವಳಿಗಳನ್ನು ಕನ್ನಡದಲ್ಲಿಯೇ ತಯಾರಿಸಿ ಸರ್ಕಾರದ ಭಾಷಾ ನೀತಿಯನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರುವಂತೆ ಈಗಾಗಲೇ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ. ಸರ್ಕಾರಿ ಪತ್ರ ವ್ಯವಹಾರಗಳಲ್ಲಿ ಕಡತದ ಟಿಪ್ಪಣಿಗಳನ್ನು ಕನ್ನಡದಲ್ಲಿ ಮಾಡುವಂತೆ ಸೂಚಿಸಿದ್ರೂ ಸಹ ಅನುಷ್ಠಾನ ಮಾಡಿಲ್ಲ. ಇದನ್ನು ಗಮನಿಸಿದ ಸಿಎಂ ಸಿದ್ದರಾಮಯ್ಯನವರು ಕಡತದ ಟಿಪ್ಪಣಿಗಳು ಮತ್ತು ಪತ್ರ ವ್ಯವಹಾರಗಳು ಕನ್ನಡದಲ್ಲಿ ಬಾರದಿದ್ದಲ್ಲಿ ಅಂತಹ ಕಡತಗಳನ್ನು ಹಿಂದಕ್ಕೆ ಕಳುಹಿಸಿ ಎಂದು ಹೇಳಿದ್ದಾರೆ. ಆಡಳಿತದಲ್ಲಿ ಭಾಷಾ ನೀತಿಯನ್ನ ಪೂರ್ಣ ಪ್ರಮಾಣದಲ್ಲಿ ಹಾಗೂ ಎಲ್ಲ ಹಂತಗಳಲ್ಲಿ ಜಾರಿಗೊಳಿಸುವುದು ಎಲ್ಲ ಅಧಿಕಾರಿಗಳ ನೌಕರರ ಕರ್ತವ್ಯವಾಗಿದೆ. ಹೀಗಾಗಿ ಸರ್ಕಾರದ ಎಲ್ಲ ಇಲಾಖೆಗಳ ಅಧಿಕಾರಿ ನೌಕರರು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಹೊರ ರಾಜ್ಯಗಳು ಮತ್ತು ನ್ಯಾಯಾಲಯಗಳ ಪತ್ರ ವ್ಯವಹಾರಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಪತ್ರ ವ್ಯವಹಾರಗಳು ಕಡ್ಡಾಯವಾಗಿ ಕನ್ನಡದಲ್ಲಿಯೇ ಇರಬೇಕು ಎಂದು ರಾಜ್ಯ ಸರ್ಕಾರದ ಸುತ್ತೋಲೆಯಲ್ಲಿ ಸ್ಪಷ್ಟವಾಗಿ ನಿಖರ ತಿಳಿಸಿದೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ನಗರದ ಪ್ರದೇಶದಲ್ಲಿ ದಿನವಿಡೀ ಎಡೆಬಿಡದೆ ಮಳೆ ಸುರಿಯುತ್ತಿದೆ. ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತಿದ್ದು ಜನಜೀವನ ಕೂಡ ತೀರಾ ಅಸ್ತವ್ಯಸ್ತ ಉಂಟಾಯಿತು. ಶಾಸಕ ಆಸಿಫ್ ಸೇಠ್ ಇಲ್ಲಿನ ಕೋಟೆಕೆರೆ ಪಕ್ಕದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬೆಳಗಾವಿ ನಗರ ಪ್ರದೇಶದಲ್ಲಿ ದಿನವಿಡೀ ಎಡೆಬಿಡದೆ ಮಳೆ ಸುರಿಯುತ್ತಿದೆ. ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತಿದ್ದು ಜನಜೀವನ ಕೂಡ ತೀರಾ ಅಸ್ತವ್ಯಸ್ತವಾಗಿದೆ. ಶಾಸಕ ಆಸಿಫ್ ಸೇಠ್ ಇಲ್ಲಿನ ಕೋಟೆಕೆರೆ ಪಕ್ಕದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಗಾಂಧಿನಗರ ಸೇರಿದಂತೆ ರಸ್ತೆಗಳಲ್ಲಿನ ಗುಂಡಿಗಳಲ್ಲಿ ನೀರು ನಿಂತಿದೆ. ಅಲ್ಲಲ್ಲಿ ರಸ್ತೆಗಳ ಮೇಲೆ ಮೊಣಕಾಲು ಉದ್ದ ನೀರು ನಿಂತಿದ್ದರಿಂದ ವಾಹನ ಸವಾರರು ಸಂಚರಿಸಲು ಪರದಾಡುವಂತಾಯಿತು. ಚರಂಡಿಗಳು ಮಣ್ಣಿನಿಂದ ತುಂಬಿದ್ದರಿಂದ ಮಳೆ ನೀರು ಸರಾಗವಾಗಿ ಹರಿಯದೆ ರಸ್ತೆಗೆ ಮೇಲೆಯೇ ಹರಿಯಿತು. ನಾಲಾಗಳು ಬಂದ್ ಆಗಿದ್ದರಿಂದ ಅಲ್ಲಲ್ಲಿ ಸಮಸ್ಯೆ ಎದುರಾಯಿತು. ಶಾಹುನಗರ ಮಾವಳಿ ಗಲ್ಲಿಯಲ್ಲಿ ಮಳೆಯಿಂದ ನೆನೆದು ಬೃಹತ್ ಮರವೊಂದು ರಸ್ತೆಗೆ ಮೇಲೆ ಉರುಳಿ ಬಿದ್ದಿದೆ. ನಂತರ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಮರವನ್ನ ತೆರವುಗೊಳಿಸಿದ್ರು. ಬಳಿಕ ಸಂಚಾರ ವ್ಯವಸ್ಥೆ ಕೂಡ ಸುಗಮವಾಯಿತು. 2 ದಿನಗಳಿಂದ ಎಡಬಿಡದೆ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಶಾಸಕ ಆಸಿಫ್ ಸೇಠ್ ಪ್ರದಕ್ಷಿಣೆ ಹಾಕಿದ್ರು.
ಕೋಲ್ಕಾರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ. ಜಿಲ್ಲೆಯಲ್ಲಿ ನಿರಂತರ ಮಳೆ ಮುಂದುವರೆದಿದ್ದು ಖಾನಾಪುರ ತಾಲೂಕಿನ ಕನಕುಂಬಿ ಹಾಗೂ ಚಿಗಳೆ ಮಾರ್ಗದ ಅರಣ್ಯ ಪ್ರದೇಶ ರಸ್ತೆಯ ನಡುವೆ ಬೃಹತ್ ಆಕಾರದ ಮರ ಬಿದ್ದು ಸಾರ್ವಜನಿಕರು ಪರದಾಡಿದ ಘಟನೆ ಬುಧವಾರ ರಾತ್ರಿ ನಡೆದಿದೆ. ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು ಖಾನಾಪುರ ತಾಲೂಕಿನ ಕನಕುಂಬಿ ಹಾಗೂ ಚಿಗಳೆ ಮಾರ್ಗದ ಅರಣ್ಯ ಪ್ರದೇಶದ ರಸ್ತೆಯ ನಡುವೆ ಬೃಹತ್ ಆಕಾರದ ಮರ ಬಿದ್ದು ಸಾರ್ವಜನಿಕರು ಪರದಾಡಿದ ಘಟನೆ ಬುಧವಾರ ರಾತ್ರಿ ನಡೆದಿದೆ. ಆಷಾಢ ಏಕಾದಶಿ ಹಿನ್ನೆಲೆಯಲ್ಲಿ ಚಿಗುಳೆಯಿಂದ ದಿಂಡಿ ಪಾದಯಾತ್ರೆ ಹೊರಟಿದ್ದ ಭಕ್ತರು ಕಾಡಿನ ನಡುವೆ ಬಿದ್ದಿದ್ದ ಬೃಹತ್ ಆಕಾರದ ಮರವನ್ನು ತೆರವುಗೊಳಿಸಲು ಹರಸಾಹಸ ಪಟ್ಟರು. ಅದೆಲ್ಲ ಬರಾತ್ ಎಲ್ಲಿ ಹೊಡಿಬೇಕಾರೆ ಅದು ಬೇಕ್ರಿ ಪ್ರೂಫ್. संजना कांटन आत नाही तर नाही ಕ್ಲಿಯರ್ ಬರ್ತೀನಿ ನೋಡಿದ್ರ. ಖಾನಾಪುರದಿಂದ ಕನಕುಂಬಿ ಕಡೆಗೆ ಹೊರಟಿದ್ದ ಕೊನೆಯ ಬಸ್ ಸಹ ನಿಂತಲ್ಲೇ ನಿಂತಿತ್ತು. ಕೊನೆಗೆ ದಿಂಡಿ ಯಾತ್ರಿಗಳು ಹಾಗೂ ಸಾರಿಗೆ ಬಸ್ ಚಾಲಕ ಸೇರಿಕೊಂಡು ಬಿದ್ದ ಮರವನ್ನ ತೆರವು ಮಾಡಿದ್ರು. ವಿನೋದ್ ಕೋಲ್ಕಾರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ. ಈಗ ಒಂದು ಬ್ರೇಕ್. A1 Cell is live on Aradhana with low price guarantee. कम दामों में बड़ा धमाल ऑफर सिर्फ कुछ ही दिनों के लिए. स्टाइल भी, सेविंग्स भी और फैशन की सबसे बड़ी सेल. फैशन का फुल धमाका कुर्ती मात्र 125, स्टाइलिश टॉप सिर्फ 149 रुपीज और ये परी जैसे फ्रॉक सिर्फ 299 रुपीज, किड्स टी शर्ट सिर्फ 149 रुपीज और जीन्स सिर्फ 249 रुपीज और ये कॉटन सिल्क साड़ी सिर्फ 350 रुपीज. यहाँ पे आपको लेटेस्ट ड्रेस मटेरियल सिर्फ 299 से मिल जाएगा और यहाँ पे आपको जीन्स शर्ट सिर्फ 299 से स्टार्ट है और जीन्स सिर्फ 450 से. लेटेस्ट कलेक्शन फॉर कंप्लीट फैमिली ओनली एट आराधना साड़ीज एंड रेडीमेड्स मारुति गली बेलगाम. Then guys, why are you waiting for? Don't forget to visit here. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. दुल्हन की खूबसूरती में चार चांद लगाने वाली ब्राइडल कलेक्शन की विशाल रेंज. अमरकॉन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया. पूरे परिवार के कपड़े खरीदो अब एक ही छत के नीचे. आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम. साड़ी हर महिलाओं को लुभाने वाली बात. साड़ी तहजीब दिखाती. साड़ी परंपरा संभालती.
महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली बेलगाम। आराधना साड़ी ड्रेस मटेरियल्स, मारुति गली बेलगाम। ಬ್ರೇಕ್ ನಂತರ ಮತ್ತೆ ನ್ಯೂಸ್ಗೆ ಸ್ವಾಗತ. ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಸೇತುವೆಗಳು ತುಂಬು ಹರಿದಿದ್ದು, ಹಾಲಾದ್ರಿ ಹಳ್ಳದ ಸೇತುವೆ ಮೇಲೆ ವಾಹನ ಸವಾರರು ಹುಚ್ಚಾಟ ಮಾಡಿದ ವಿಡಿಯೋ ಈಗ ವೈರಲ್ ಆಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಸೇತುವೆಗಳು ತುಂಬು ಹರಿಯುತ್ತಿದ್ದು, ಹಾಲಾದ್ರಿ ಹಳ್ಳದ ಸೇತುವೆ ಮೇಲೆ ವಾಹನ ಸವಾರರು ಹುಚ್ಚಾಟ ಮಾಡಿದ ವಿಡಿಯೋ ವೈರಲ್ ಆಗಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ಹೊರವಲಯದಲ್ಲಿ ಹರಿಯುವ ಖಾನಾಪುರ ಹೆಮ್ಮಡಗ ಗೋವಾ ಸಂಪರ್ಕಿಸುವ ಸೇತುವೆ ಜಲಾವೃತವಾಗಿದೆ. ಮುಳುಗಡೆಯಾದ ಸೇತುವೆ ಮೇಲೆ ತಾರ್ ವಾಹನ ಸವಾರನ ಹುಚ್ಚಾಟ ನಡೆಸಿದ್ದಾನೆ. ಅಪಾಯವನ್ನ ಲೆಕ್ಕಿಸದೆ ಗೋವಾದಿಂದ ಬೆಳಗಾವಿ ಕಡೆಗೆ ವಾಹನ ಸವಾರ ಹೋಗಿದ್ದಾನೆ. ಸೇತುವೆ ಮೇಲೆ 2 ಅಡಿಯಷ್ಟು ನೀರಿದ್ರೂ ಸಹ ವಾಹನಗಳ ಓಡಾಟಕ್ಕೆ ಇಲ್ಲಿ ಬ್ರೇಕ್ ಇಲ್ಲದಂತಾಗಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬಳ್ಳಾರಿ ನಾಲಾ ಅಷ್ಟೇ ಅಲ್ಲ, ಇಲ್ಲಿಯ ಬೈಪಾಸ್ನಿಂದಲೂ ಇಲ್ಲಿನ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಇಲ್ಲಿದೆ ನೋಡಿ ಇದರ ಮಾಹಿತಿ. 16 ವರ್ಷಗಳಿಂದ ಬಳ್ಳಾರಿ ನಾಲಾ ಅಭಿವೃದ್ಧಿಗೊಳಿಸಿ ಅನುಗೋಳ್, ವಡಗಾಂವ್, ಶಹಾಪುರ್, ಮಾಧವಪುರ್, ಹಳೆಯ ಬೆಳಗಾವಿ, ಹಾಲಗ, ಬೆಳಗಾವಿ ಸೇರಿದಂತೆ ಇತರ ಶಿವಾರ ಪ್ರದೇಶಗಳಲ್ಲಿ ಶಾಪದಂತೆ ಪರಿಣಮಿಸಿದ ನಾಲೆಯ ಕೆಸರು, ಜಲಪರ್ಣಿ ಹಾಗೂ ಅತಿಕ್ರಮಣವನ್ನ ತೆರಗಿಸಿ ಯೋಜಿತ ರೀತಿಯಲ್ಲಿ ರೈತರಿಗೆ ವರದಾನವಾಗಿ ಮಾಡಬೇಕು ಎಂದು ಇಲ್ಲಿ ರೈತರು ಹೋರಾಟ ಮಾಡ್ತಿದ್ದಾರೆ. ಆದರೆ ಭರವಸೆಗಳನ್ನ ಹೊರತುಪಡಿಸಿ ಈವರೆಗೆ ರೈತರಿಗೆ ಕೈಗೆ ಏನೂ ಸಿಕ್ಕಿಲ್ಲ. ಪ್ರತಿ ವರ್ಷವೂ ಅತಿವೃಷ್ಟಿಯಿಂದ ಉಂಟಾಗುವ ಪ್ರವಾಹದಲ್ಲಿ ಬೆಳೆ ನಾಶವಾಗ್ತಿದ್ದು ರೈತರು ಸಂಕಷ್ಟಕ್ಕೆ ಒಳಗಾಗ್ತಿದ್ದಾರೆ. ಇದಕ್ಕೆ ಹೆಚ್ಚಾಗಿ ಮಚ್ಚೆಯಿಂದ ಹಾಲ್ಗಾ ತನಕದ ಸುಪಾರಿ ಜಮೀನಿನಲ್ಲಿ ನ್ಯಾಯಾಲಯದ ಆದೇಶವನ್ನೇ ನಿರ್ಲಕ್ಷಿಸಿ ಹಾಗೂ ಅಕ್ರಮವಾಗಿ ಬೈಪಾಸ್ ಕಾಮಗಾರಿ ಪ್ರಾರಂಭವಾಗಿದೆ. ಇದರಿಂದಾಗಿ ಅತಿವೃಷ್ಟಿಯ ಪರಿಣಾಮವಾಗಿ ಈ ಪ್ರದೇಶದ ಸಂಪೂರ್ಣ ಶಿವಾರ ಜಮೀನು ನೀರಿನಲ್ಲಿ ಮುಳುಗಿದೆ. ಇತ್ತೀಚೆಗೆ ಬಿತ್ತನೆ ಮಾಡಲಾಗಿದ್ದ ಖರೀಫ್ ಭತ್ತದ ಬೆಳೆ ಸಂಪೂರ್ಣ ನೀರಿನಲ್ಲಿ ಮುಳುಗಿ ಹಾಳಾಗುತ್ತಿದ್ದು ರೈತರಿಗೆ ಮರು ಬಿತ್ತನೆ ಮಾಡುವ ದುರಂತ ಎದುರಾಗಲಿದೆ. ಮಳಿ ಬಾಳ ಬಂದಿದ್ರಿಂದ ರೀ ನಮ್ಗ ಬಾಳ ತೊಂದ್ರೆ ಆತ್ರಿ. ಬಾಳ ಇದು ಮಳಿ ಆಗಿ ನೀರಾಗಿ ಬರೇ ಬೆಳಿ ಎಲ್ಲಾ ಹೋತ್ರಿ. ಮತ್ತ ಇದನ್ನ ನೀರೆಲ್ಲ ಇದನ್ನ ರೋಡ್ ಮಾಡಿ ಸಲುವಾಗಿ ರೋಡಿಗೆ ಇದನ್ನ ಪೈಪ ಹಾಕಿದ್ದಿಲ್ರಿ. ಪೈಪ್ ಹಾಕಿದ್ರಿಂದ ನಮ್ಗ ಎಲ್ಲಾ ಬೆಳಿ ಎಲ್ಲಾ ನಮ್ದೆಲ್ಲಾ ನುಕ್ಸಾನ್ ಆತ್ರಿ. ಮತ್ತೀಗ ಗೆಣಸನು 1 ಎಕರೆ ಹೊಲ ಬಿತ್ತಿದೇವ್ರಿ. ಅದಿದ್ರನು ಏನ ಈ ಮಳಿ ಸಲುವಾಗಿ ಈ ರೋಡಿನ ಸಲುವಾಗಿ ನಮ್ದೆಲ್ಲಾ ನುಕ್ಸಾನ್ ಆತ್ರಿ. ಮತ್ತೀಗ ಇಂತ ಮಳ್ಯಾಗನ ಮತ್ತೆಲ್ಲಾ ಕೊಳಿತಾವಂತ ನಾವೀಗೆಲ್ಲಾ ತೆಗ್ಯಾತೇವ್ ನೋಡ್ರಿ. ಮತ್ತೆ ಇದೇನ್ರ ಭರಪಾಯಿ ಮಾಡ್ಕೊಡ್ಬೇಕು ಸರ್ಕಾರ. 2002ರಿಂದ ಈವರೆಗೆ ಅಕ್ರಮ ಬೈಪಾಸ್ ರದ್ದತಿಗೆ ರೈತರು ಹೋರಾಟ ನಡೆಸಿದ್ದಾರೆ. ಆದರೆ ಬೈಪಾಸ್ ಮೇಲ್ಭಾಗದ ನೀರಿನ ನಿಕಾಸಿಗಾಗಿ ಯಾವುದೇ ಯೋಜನೆ ಗುತ್ತಿಗೆದಾರನು ಮಾಡದೇ ಇದ್ದ ಕಾರಣ ಎಳ್ಳೂರು ಕಡೆಯಿಂದ ಬರುವ ಅಪಾರ ಪ್ರಮಾಣದ ನೀರು ಇಲ್ಲಿಯೇ ನಿಂತಿದೆ. ಇದರಿಂದ ಖರೀಫ್ ಬೆಳೆ ಸಂಪೂರ್ಣ ಹಾಳಾಗುವ ಸ್ಥಿತಿ ಎದುರಾಗಲಿದೆ. ಹೀಗಾಗಿ ಇಲ್ಲಿ ಬಳ್ಳಾರಿ ನಾಲಾದಲ್ಲೇ ಅಕ್ರಮ ಬೈಪಾಸ್ನಿಂದಲೂ ರೈತರು ಮತ್ತೊಮ್ಮೆ ಸಂಕಷ್ಟಕ್ಕೆ ಸಿಲುಕಿದ್ದು ಅವರ ಪರಿಸ್ಥಿತಿ ದಯನೀಯವಾಗಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ವ್ಯಸನ ಮುಕ್ತ ಸಮಾಜಕ್ಕೆ ಎಲ್ಲರೂ ಕೈಜೋಡಿಸಿ ಎಂದು ಸಿಪಿಐ ಎಸ್ಎಂ ಅವಜಿ ಹೇಳಿದರು. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವ್ಯಸನ ಮತ್ತು ಅಕ್ರಮ ಸಾಗಾಣೆ ವಿರೋಧಿ ದಿನದ ಅಂಗವಾಗಿ ಸಂಕೇಶ್ವರ ಪೊಲೀಸ್ ಠಾಣೆಯ ಸಿಪಿಐಗಳಾದ ಎಸ್ಎಂ ಅವಜಿ ಅವರು ಶಾಲಾ ವಿದ್ಯಾರ್ಥಿಗಳೊಂದಿಗೆ ಸಂಕೇಶ್ವರದಲ್ಲಿ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ಜಾಗೃತಿ ಜಾಥಾ ನಡೆಸಿದರು. ಮಾದಕ ದ್ರವ್ಯ ವ್ಯಸನ ಮುಕ್ತ ಸಮಾಜ ನಿರ್ಮಿಸಲು ಕಳೆದ 10 ದಿನಗಳಿಂದ ಸಂಕೇಶ್ವರ ಪಟ್ಟಣ ಸೇರಿದಂತೆ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾದಕ ದ್ರವ್ಯ ಮುಕ್ತ ಸಮಾಜ ಅಭಿಯಾನ ಕಾರ್ಯಕ್ರಮ ನಡೆಸಿದ್ದಾರೆ. ಸಿಪಿಐಗಳಾದ ಎಸ್ಎಂ ಅವಜಿ ಅವರು ಮಾತನಾಡಿ, ವ್ಯಸನ ಮುಕ್ತ ಸಮಾಜದ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳು ಮತ್ತು ಯುವಕರು ಸೇರಿದಂತೆ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕು ಎಂದು ಹೇಳಿದರು. ಸಾರ್ವಜನಿಕರಲ್ಲಿ ಮಾದಕ ದ್ರವ್ಯದಿಂದ ಆಗುವಂಥ ದುಷ್ಪರಿಣಾಮ ಬಗ್ಗೆ ಒಂದು ಜಾಥಾ ಮಾಡಿ ಸಾರ್ವಜನಿಕರಲ್ಲಿ ಸಮಾಜಕ್ಕೆ ಇವತ್ತು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು
ಮತ್ತು ಇದರಲ್ಲಿ ಹೆಚ್ಚಿಗೆ ಯುವಕರು ಮಾದಕ ದ್ರವ್ಯದಿಂದ ಸೇವನೆಯಿಂದ ತಮ್ಮ ಸಾಮಾಜಿಕ ಸ್ವಾಸ್ಥ್ಯ ಆಗಲಿ ಆರೋಗ್ಯ ಹಾಳು ಮಾಡಿಕೊಳ್ತಾ ಇರೋದರಿಂದ ಇವತ್ತು ನಮ್ಮ ಇಡೀ ದೇಶಾದ್ಯಂತ ಇವತ್ತು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದಿನಾಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ಠಾಣೆಯಿಂದ ಅನೇಕ ಶಾಲಾ ಕಾಲೇಜಲ್ಲಿ ಕಳೆದ 10 ದಿನಗಳಿಂದ ನಾವು ಶಾಲಾ ಕಾಲೇಜಲ್ಲಿ ಈ ಡ್ರಗ್ಸ್ ಸೇವನೆಯಿಂದ ಆಗುವಂಥ ದುಷ್ಪರಿಣಾಮ ಬಗ್ಗೆ ಯುವಕರಿಗೆ, ಸಾರ್ವಜನಿಕರಿಗೆ ಹಾಗೂ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದರ ಬಗ್ಗೆ ಅರಿವು ಮೂಡಿಸಿದೆವು. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. ಗೋಕಾಕ್ ನಗರದಲ್ಲಿ ನಡೆಯುವ 10 ವರ್ಷಗಳ ನಂತರ ನಡೆಯುವ ಗೋಕಾಕ್ ಜಾತ್ರೆ ನಿಮಿತ್ತ ನಗರದ ಆದಿಜಾಂಬವ ನಗರದಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ಶಾಂತಿ ಸಭೆ ನಡೆಯಿತು. ಗೋಕಾಕ್ ನಗರದಲ್ಲಿ ನಡೆಯುವ 10 ವರ್ಷಗಳ ನಂತರ ನಡೆಯುವ ಗೋಕಾಕ್ ಜಾತ್ರೆ ನಿಮಿತ್ತ ನಗರದ ಆದಿಜಾಂಬವ ನಗರದಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ಶಾಂತಿ ಸಭೆ ನಡೆಯಿತು. ಈ ಸಭೆಯಲ್ಲಿ ಡಿಎಸ್ಪಿ ರವಿ ನಾಯ್ಕ್ ಇವರು ಜಾತ್ರೆಯಲ್ಲಿ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡುವಂತವರ, ಉಪದ್ರವ ಮಾಡುವಂತವರ ಬಗ್ಗೆ ಮಾಹಿತಿ ನೀಡಿದ್ರೆ ನಿಮಗೆ ಬಹುಮಾನ ನೀಡುತ್ತೇವೆ ಮತ್ತು ಅಂತವರ ಹೆಸರುಗಳನ್ನು ಗೌಪ್ಯವಾಗಿ ಇಡಲಾಗುತ್ತದೆ ಎಂದರು. ಒಂದು ವೇಳೆ ಜಾತ್ರೆಯಲ್ಲಿ ಉದ್ದೇಶಪೂರ್ವಕವಾಗಿ ಯಾರಾದರೂ ಲಾ ಬ್ರೇಕ್ ಮಾಡಿದ್ರೆ ಅಂತವರನ್ನು ಪೊಲೀಸ್ ಇಲಾಖೆ ಸುಮ್ಮನೆ ಬಿಡೋದಿಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದ್ರು. ಜಾತ್ರೆ ಬರೋದು ಭಕ್ತಿ ಸಂತೋಷದಿಂದ ಆಚರಿಸಲಿಕ್ಕೆ ಹೊರತು ವೈಮನಸ್ಸುಗಳನ್ನ ಸಾಧಿಸಲಿಕ್ಕೆ ಅಲ್ಲ. ನಮಗೆ ಜಾತ್ರೆ ಶಾಂತಿಯಿಂದ ಸಾಗಬೇಕೆಂದು ತಿಳಿಸಿದ್ರು. ಕ್ಲಿಯರ್ ಆಗಿ ಹೇಳ್ತಾ ಇದ್ದೇವೆ, ಏನಾದ್ರೂ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ, ಅನೈತಿಕ ಚಟುವಟಿಕೆಗಳಲ್ಲಿ ಕಂಡು ಬಂದಿದ್ದಾರೆ, ರೌಡಿ ಆಕ್ಟಿವಿಟೀಸ್ ಅಲ್ಲಿ ಕಂಡು ಬಂದಿದ್ದಾರೆ, ಬಿಡೋವಂತೂ ಕ್ಲಿಯರ್. ಆಲ್ರೆಡಿ ಮೆಸೇಜ್ ಹೋಗಿದೆ. ಅದರಲ್ಲಿ ಯಾವುದೇ ನಮ್ಮ ಫ್ರೀ ಹ್ಯಾಂಡ್ ಇದೆ, ಸ್ಟ್ರಿಕ್ಟೆಸ್ಟ್ ಆಕ್ಷನ್. ಆನಂತರ ಅದಕ್ಕೆ ನಾವು ಹೇಳ್ತಾ ಇರೋದು, ನಾವು ಹಿರಿಯರು ನಾವು ಹೇಳ್ತಾ ಇರೋದು, ನಿಮ್ಮಲ್ಲಿ ಯಾವ ಟೈಮ್ ಬೇರೆ ಇನ್ನು ಅವರಿಗೆ ಸತರ್ಕ ಮಾಡಿ. ಈ ಜಾತ್ರೆ ಮುಗಿಯೋತನ ಅವ್ರಿಗೊಂದು ಮನೇಲೆ ಕಂಫರ್ಟ್ ಆಗಿರ್ಬೇಕು, ಇಲ್ಲ ಅಂದ್ರೆ ನೀಟಾಗಿ ಇರಬೇಕು. ನಮ್ಗೇನು ನಾವು ಸರಿಯಾಗಿ ನೀಟಾಗಿದ್ದವ್ರು ನಾವು ವಿಶ್ರಾಮ ಮಾಡಿದ್ರು, ಇಲ್ಲಿ ಎನ್ಕರೇಜ್ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಬಟ್ ಉಪದ್ರವ ಮಾಡೋದು ಬಿಡೋದು. ಅದ್ರ ನಿಟ್ಟಿನಲ್ಲಿ ನಾವೇನ್ ಮಾಡ್ಕೊಂಡಿದ್ದೀವಿ, ನಮ್ಮಲ್ಲಿ ಒಂದು 172 CCTV ಕ್ಯಾಮ್ರಾ ಆಗ್ತದೆ. ಎಲ್ಲ ನೋಡ್ಕೋರ ಆಗುತ್ತೆ. ಎಲ್ಲರ ಆಕ್ಟಿವಿಟೀಸ್ ಅನ್ನು ಚೆಕ್ ಮಾಡ್ತೀವಿ. ಸೆಂಟ್ರಲೈಸ್ ನಮ್ದು ಇದಿದೆ, ಮಾನಿಟರಿಂಗ್ ಸಿಸ್ಟಮ್ ಇದೆ. ಸಪರೇಟ್ ಅಪರಾಧಿ ತನಿಖಾ ಸಿಬ್ಬಂದಿಗಳನ್ನು ಕರ್ಸ್ಕೊಂಡಿದ್ದೀವಿ. ನಾವು ಕಮಾಂಡರ್ ಟೀಮ್ ಬರ್ತಾ ಇದೆ ಅವ್ರಿಗೆ. ಸೊ ನಾವು ನಮ್ಮ ಕಡೆಯಿಂದ ನಾವು ಅರೇಂಜ್ಮೆಂಟ್ ಎಲ್ಲ ಮಾಡ್ತೀವಿ. ಇನ್ನು ಘಟಪ್ರಭಾದ ಸಿಪಿಐ HD ಮುಲ್ಲಾ ಇವರು ಮಾತನಾಡಿ, ಜಾತ್ರೆಯಲ್ಲಿ ಯಾರಾದರೂ ರೌಡಿ ಸಂಘಗಳಂತ ಅಹಿತಕರ ಘಟನೆ ಮಾಡಿದ್ರೆ ಮೊದಲು ನಿಮ್ಮ ಕುಟುಂಬ, ನಂತರ ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತದೆ. ಜಾತ್ರೆಯಲ್ಲಿ 2500 ಪೊಲೀಸ್ ಸಿಬ್ಬಂದಿಗಳು ನಗರಕ್ಕೆ ಆಗಮಿಸಲಿದ್ದಾರೆ. ಎಲ್ಲರಿಗೂ ಫ್ರೀ ಹ್ಯಾಂಡ್ ಇದೆ. ಜಾತ್ರೆಯಲ್ಲಿ ಶಾಂತಿ ಭಂಗ ಮಾಡಲು ಪ್ರಯತ್ನಿಸಿದ್ರೆ ಅಂತವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ರು. ನಾವು ಬಂದೋಬಸ್ತ್ ಮಾಡೋದು ಉದ್ದೇಶ ಒಂದೇ ಏನಪ್ಪಾ ಅಂದ್ರೆ ಶಾಂತ ರೀತಿಯಿಂದ ಇವತ್ತು ಜಾತ್ರೆ ಮುಗಿಬೇಕು. ಮತ್ತು ಯಾರಾದ್ರೂ ಕೂಡ ಉದ್ದೇಶಪೂರ್ವಕವಾಗಿ ಜಾತ್ರೆಯಲ್ಲಿ ಶಾಂತಿ ಭಂಗ ಮಾಡಕ ಏನಾದ್ರು ಪ್ರಯತ್ನ ಮಾಡಿದ್ರಂದ್ರೆ ನಾವು ಎಚ್ಚರಿಕೆ ಕೊಡ್ತೀವಿ. ಕಠಿಣವಾದ ನಾವು ಕಾನೂನು ರೀತಿ ಕ್ರಮ ತಗೋಬೇಕಂತ ಈ ವೇದಿಕೆ ಮುಖಾಂತರ ಎಲ್ಲರಿಗೂ ನಾವು ಹೇಳ್ತೇವೆ. ಯಾಕಂದ್ರೆ ಎಲ್ಲರಿಗೂ ಮೆಸೇಜ್ ಹೋಗ್ಬೇಕು. ಅದರಲ್ಲಂತೂ 2 ಮಾತಿಲ್ಲ. ಆಗಲೇ DSP ಸಾಹೇಬ್ ಹೇಳಿದ್ದಾರೆ, ಯಾರಿಗೂ ಕೂಡ ಮುಲಾಜ್ ಇರೋದಿಲ್ಲ. ಯಾರಾದ್ರೂ ಉದ್ದೇಶಪೂರ್ವಕವಾಗಿ ಮಾಡಿದ್ರಪ್ಪ ಅಂದ್ರ ನಮ್ಗೆಲ್ಲ ಈಗಾಗಲೇ ನಾವು ಮಾಹಿತಿ ಎಲ್ಲ ಕಲೆ ಹಾಕಿದೀವಿ, ಅದನ್ನೆಲ್ಲ ನಾವು ಹೇಳಕ್ ಬರಲ್ಲ. ಆದ್ರೂ ಕೂಡ ಅವ್ರಿಗೆ ಯಾರು ಮೆಸೇಜ್ ಹೋಗ್ಬೇಕನ್ನೋ ಕರ್ಸಿ ಈಗಾಗಲೇ ಹೇಳಿದ್ವಿ ನಾವು, ಯಾರು ಹೇಳ್ಬೇಕಾಗಿತ್ತು ಅಂತ ಹೇಳಿ. ಅದು ನಿಮ್ಗೆಲ್ಲ ಗೊತ್ತಿದೆ. ಅಂತವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ನಾವು ಪೊಲೀಸ್ ಇಲಾಖೆಯಿಂದ ಕ್ರಮ ತಗೋಬೇಕಂತ ನಾವು ನಮ್ಮ ಪೊಲೀಸ್ ಇಲಾಖೆ ತಮ್ಗೆಲ್ಲ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ನಂತರ ನಗರ ಸಿಪಿಐ ಸುರೇಶ್ ಬಾಬು, ನಗರ PSI ಕೇವಾಲಿಕರ್, ಗ್ರಾಮೀಣ PSI ಕಿರಣ್ ಮೊಹಿತಿ ಇವರು ಸಭೆ ಉದ್ದೇಶಿಸಿ ಮಾತನಾಡಿದ್ರು. ಶಾಂತಿಯಿಂದ ಜಾತ್ರೆ ಆಚರಿಸಲು ಎಚ್ಚರಿಕೆ ನೀಡಿದ್ರು. ಸಮಾಜದ ಹಿರಿಯ ಮುಖಂಡ ತಳದಪ್ಪ ಅಮ್ಮನಿಗೆ ಇವರು ನಗರದ 31 ವಾರ್ಡ್ನಲ್ಲಿ ಯಾರಾದ್ರೂ ಗುಂಡಾಗಿರಿ ಮಾಡಿದ್ರೆ ಯಾರೇ ಆಗಲಿ ಅವರನ್ನು ಜೈಲಿಗೆ ಕಳಿಸಬೇಕು ಎಂದ್ರು. ಜಾತ್ರೆಗೆಲ್ಲ ಎಲ್ಲ ಮಂದಿ ಜಾತ್ರೆಗೆ ಬರೋರ ಸಣ್ಣ ಪುಟ್ಟ ಏನಾಗ ಅಡ್ಡಿರ್ತಾರೆ, ಸಾಯ್ಬರ್ ಚಾಕು ಏನಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಜಾತ್ರೆ ಮಾಡೋದು. ತಾಯಿ ಲಕ್ಷ್ಮಿ ಜಾತ್ರೆ ಈಗ ಇದೆ. ಸಾಹೇಬರಿಗೆ ಲಕ್ಕನ್ ಸವಾರ ಅದನ್ನ ಹೇಳಿದನ 31 ವರ್ಷದಾಗ ಯಾವ ಗುಂಡಾಗಿದ್ರೆ ಬಿಡಂಗಲ್ಲ, ಒಳ ಹಾಕ್ಬೇಕು. ನಮ್ಮವರಲ್ಲಿ 31 ವರ್ಷದಾಗ ಒಂದು ಸಲ ಇರಲಿ, ನಮ್ಮ ಊರಿಗೆ ಒಕ್ಕಟ್ಟು ಕೊಡ್ಸೋಣ, ಚೆನ್ನಾಗಿ ಜಾತ್ರೆ ಮಾಡೋಣ. ಮಂದಿ 4 ಮಂದಿ ಮಂಗ ಬರೋದನ್ಬೇಕು. ನಮ್ಮ ದೇಶ ಸಾಹೇಬರು ಚಲೋ ಮಾಡಿರ್ಬೇಕು, ಅವ್ರಿಗೆ ಒಳ್ಳೆ ಅನ್ಬೇಕು. ಜಾತ್ರೆಗೆ ಒಳ್ಳೇದು ಮಾಡ್ತಿದ್ದ ಯಾರು ಮಾತಾಡೋದ್ರೆ ಮಾತಾಡ್ಬೇಕು.
ಈ ಸಂದರ್ಭದಲ್ಲಿ ಆದಿಜಾಂಬವ ನಗರದ ಮುಖಂಡರು, ಯುವಕರು ಈ ಶಾಂತಿ ಸಭೆಯಲ್ಲಿ ಉಪಸ್ಥಿತರಿದ್ದರು. ಅಧಿಕಾರಿಗಳಿಗೆ ತಮ್ಮ ಅನಿಸಿಕೆ ತಿಳಿಸಿದ್ರು. ಮನೋಹರ್ ಮೇಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಗೋಕಾಕ್. ಈಗ ಮತ್ತೊಂದು ಸಣ್ಣ ವಿರಾಮ. हाय व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, ऋतु अनोखी है। हल्के हल्के दिल में हलचल क्यों मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. Celebrating the brides of now. Kahani, Bridal Stories by Bhima. ವಿರಾಮದ ನಂತರ ಮತ್ತೆ ನ್ಯೂಸ್ಗೆ ಸ್ವಾಗತ. ಶಾಹು ಮಹಾರಾಜರ ಆದರ್ಶವನ್ನ ಇಂದಿನ ಯುವ ಪೀಳಿಗೆಗಳು ಅಳವಡಿಸಿಕೊಳ್ಳುವುದು ಅಗತ್ಯ ಇದೆ ಎಂದು ಗೋಪಿ ಬಳ್ಳಾರಿ ಹೇಳಿದ್ರು. ಶಾಹು ಮಹಾರಾಜರ ಆದರ್ಶವನ್ನ ಇಂದಿನ ಯುವ ಪೀಳಿಗೆಗಳು ಅಳವಡಿಸಿಕೊಳ್ಳುವುದು ಅಗತ್ಯ ಇದೆ ಎಂದು ಗೋಪಿ ಬಳ್ಳಾರಿ ಹೇಳಿದರು. ಗುರುವಾರ ಕನ್ನಡ ಸಾಹಿತ್ಯ ಭವನದಲ್ಲಿ ಛಲವಾದಿ ಮಹಾಸಭಾದಿಂದ ಛತ್ರಪತಿ ಶಾಹು ಮಹಾರಾಜರ ಜಯಂತಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು. ಶಾಹು ಮಹಾರಾಜರ ಆಡಳಿತದಲ್ಲಿ ಹಿಂದೂಗಳಿಂದ ಸಮಾಜದವರ ಸಲುವಾಗಿ ಸಾಕಷ್ಟು ಹೋರಾಟ ಮಾಡಿ ನ್ಯಾಯ ಕೊಡಿಸಿದ್ದಾರೆ. ಅವರ ತತ್ವಾದರ್ಶ ಯುವ ಸಮುದಾಯ ಅಳವಡಿಸಿಕೊಂಡು ಸಮಾಜಕ್ಕೆ ದಾರಿದೀಪವಾಗಬೇಕು ಎಂದು ಹೇಳಿದರು. ಅಂದ್ರೆ ಅಡ್ವಾನ್ಸ್ ಆಗಿ 22ನೇ ತಾರೀಕು ಸಂಕೇಶ್ವರದಲ್ಲಿ ಮಾಡಿದ್ವಿ. ಶಾಹು ಮಹಾರಾಜ್ ಅವರು 151ನೇ ಜಯಂತಿ ನಿಮಿತ್ತ ನಾನು ಒಂದಿಷ್ಟು ಕೇಳಿದ್ದೆ ಅವ್ರ ಬಗ್ಗೆ. ಅದ್ರಾಗ ಏನಂತಂದ್ರೆ ಗಂಗಾರಾಮ್ ಕಾಂಬ್ಳೆ ಅಂತೇಳಿ ಅವ್ರು ಕುದುರೆ ಇದು ಮಾಡ್ತಿದ್ರು.
ಸ್ವಚ್ಛ ಮಾಡ್ತಿರ್ತಾರೆ. ಒಂದು ದಿವಸ ನೀರಡಿಕೆ ಆಗುತ್ತೆ ಅವ್ರಿಗೆ. ನೀರಡಿಕೆ ಆದಾಗ ಎಲ್ಲ ಕಡೆ ಹೋಗ್ತಾರಂತ ನೀರು ಸಿಗಂಗಿಲ್ಲ. ಹೋಗಿ ಒಂದು ಕಡೆ ನೀರು ತೊಗೊಂಡು ಕುಡ್ದಿದ್ದಕ್ಕೆ ಅವ್ರನ್ನ ಅಲ್ಲಿ ರಾಜಕರಾಗಿರುವವರು ಎಲ್ಲರೂ ಸೇರಿ ಬಡಿತಾರೆ. ಬಡದು ಅವಾಗ ಶವಮಾನ ಬಿಡಂಗಿಲ್ಲ. ನೆಕ್ಸ್ಟ್ ಡೇ ಶವಮಾನ ಬಂದು ಕೇಳ್ತಾರೆ, ಏನಿವಲ್ಲ ರಕ್ತ ಆಗೇನಂತಂದ್ರೆ ಇವ್ರಿಗೆ ನೀರು ಮುಟ್ಟೆನ ಬಡ್ದೀವಿ ಅಂತ ಹೇಳ್ತಾರೆ. ಅದೊಂದು ಅದು ಬಡ್ದ ನಂತರ ಶವಮಾನ ಗೊತ್ತಾಗುತ್ತಲ್ಲ, ಮರುದಿವಸ ಒಂದು ಬೆಡ್ ಬಿಚ್ಚಿ ಯಾರ್ಯಾರು ಬಡ್ದಿರ್ತಾರೋ ಅವ್ರನ್ನೆಲ್ಲ ಬಡಿತಾರೆ. ಬಡ್ದವ್ರಿಗೊಂದು ಹೋಟೆಲ್ ಹಾಕಿ ಕೊಡ್ತಾರೆ ಇಲ್ಲಿ ಕೊಲ್ಲಾಪುರದಲ್ಲಿ. ದುರ್ಗೇಶ್ ಮೇತ್ರಿ, ರಾಜು ಕೋಲ್ಕಾರ್, ಹನುಮಂತ್ ಮರಾಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇತ್ತೀಚಿನ ದಿನಗಳಲ್ಲಿ ಕಳ್ಳ ಕದಿಮರಿಗೆ ಪೊಲೀಸರು ಅಂದ್ರೆ ಭಯ ಇಲ್ಲದಂತಾಗಿದೆ. ಎದುರುಗಡೆಗೆ ಪೊಲೀಸು ಠಾಣೆ ಇದ್ರೂ ಕೂಡ ಮಠದಲ್ಲಿದ್ದ ಹುಂಡಿ ಕಳವು ಮಾಡಿದ ಘಟನೆ ಕಾಗವಾಡ ಪಟ್ಟಣದಲ್ಲಿ ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ಕಳ್ಳ ಕದಿಮರಿಗೆ ಪೊಲೀಸರು ಅಂದ್ರೆ ಭಯ ಇಲ್ಲದಂತಾಗಿದೆ. ಎದುರುಗಡೆ ಪೊಲೀಸ್ ಠಾಣೆ ಇದ್ದರೂ ಮಠದಲ್ಲಿದ್ದ ಹುಂಡಿ ಕಳುವು ಮಾಡಿದ ಘಟನೆ ಕಾಗವಾಡ ಪಟ್ಟಣದಲ್ಲಿ ನಡೆದಿದೆ. ನಿನ್ನೆ ತಡರಾತ್ರಿ ಪಟ್ಟಣದ ಚೆನ್ನಮ್ಮ ಸರ್ಕಲ್ ವೃತ್ತದಲ್ಲಿರುವ ಸದ್ಗುರು ಮರಿ ಮಹಾರಾಜರ ಮಠದಲ್ಲಿದ್ದ ಹುಂಡಿಗೆ ಕನ್ನ ಹಾಕಿದ ಕದಿಮರು ಸಿಸಿಟಿವಿ ಕ್ಯಾಮೆರಾ ಇದ್ದರೂ ಹಾರ್ಡ್ ಡಿಸ್ಕ್ ಸಹಿತ ಎತ್ತಿಕೊಂಡು ಹೋಗಿ ತಮ್ಮ ಕೈ ಚಳಕ ತೋರಿಸಿದ್ದಾರೆ. ಈ ಒಂದು ಘಟನೆ ಕಾಗವಾಡ ಪೊಲೀಸರಿಗೆ ಮುಜುಗರಕ್ಕೆ ಒಳಗಾಗುವಂತೆ ಮಾಡಿದೆ. ನಿನ್ನೆ ತಡರಾತ್ರಿ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಶ್ವಾನದಳದಿಂದ ಕಾರ್ಯಾಚರಣೆ ಚುರುಕುಗೊಂಡಿದೆ. ಈ ಸಂಬಂಧ ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಜಿತ್ ಕೋತ್, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಬೆಳಗಾವಿಯ ಸುತ್ತಮುತ್ತಲಿನಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆ ಬೆಳಗಾವಿಯಲ್ಲಿಯೂ ಮುಂದುವರೆದಿದ್ದು, ಖಾನಾಪುರ ಅಸೋಗ ರಸ್ತೆ ಕೊಚ್ಚಿ ಹೋದ ಘಟನೆ ಗುರುವಾರ ನಡೆದಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆ ಬೆಳಗಾವಿಯಲ್ಲೂ ಮುಂದುವರೆದಿದ್ದು, ಖಾನಾಪುರ ಅಸೋಗ ರಸ್ತೆ ಕೊಚ್ಚಿ ಹೋದ ಘಟನೆ ಗುರುವಾರ ನಡೆದಿದೆ. ಕಳೆದ 4-5 ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಖಾನಾಪುರ ತಾಲೂಕಿನ ರಸ್ತೆಗಳು ಹಾಗೂ ಸೇತುವೆಗಳು ಮಳೆಗೆ ಕೊಚ್ಚಿಕೊಂಡು ಹೋಗುತ್ತಿವೆ. ಖಾನಾಪುರ ಅಸೋಗ ರಸ್ತೆ ಕೊಚ್ಚಿ ಹೋಗಿದ್ದು, ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಮಾದಕ ವಸ್ತುಗಳ ಬಳಕೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದರೊಂದಿಗೆ ಸಮಾಜದಲ್ಲಿ ಅಹಿತಕರ ಘಟನೆಗಳು ನಡೆಯಲು ಕಾರಣವಾಗುತ್ತಿದೆ ಎಂದು ಗೋಕಾಕ್ ಗ್ರಾಮೀಣ ಪಿಎಸ್ಐ ಕಿರಣ್ ಮೋಹಿತಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಮಾದಕ ವಸ್ತುಗಳ ಬಳಕೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳುವುದರೊಂದಿಗೆ ಸಮಾಜದಲ್ಲಿ ಅಹಿತಕರ ಘಟನೆಗಳು ನಡೆಯಲು ಕಾರಣವಾಗುತ್ತಿದೆ ಎಂದು ಗೋಕಾಕ್ ಗ್ರಾಮೀಣ ಪಿಎಸ್ಐ ಕಿರಣ್ ಮೋಹಿತಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಮೆಳವಂಕಿ ಗ್ರಾಮದ ನಮ್ಮೂರು ಸರ್ಕಾರಿ ಪ್ರೌಢಶಾಲೆ ಮೆಳವಂಕಿಯಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯಲ್ಲಿ ಮಾತನಾಡಿದ್ರು. ಮೊದಲು ಮಾದಕ ದ್ರವ್ಯವನ್ನು ನೀವು ಸೇವಿಸುತ್ತೀರಿ, ಆಮೇಲೆ ಅದೇ ನಿಮ್ಮ ಜೀವನವನ್ನು ಸೇವನೆ ಮಾಡುತ್ತದೆ. ನಮ್ಮ ಅಮೂಲ್ಯ ಜೀವ ಉಳಿಯಬೇಕಾದ್ರೆ ಮಾದಕ ಸಮಾಜವನ್ನು ವ್ಯಸನ ಮುಕ್ತ ಮಾಡಲು ಸಾರ್ವಜನಿಕರ ಸಹಕಾರ ಬೇಕೆಂದರು. ಮಾದಕ ದ್ರವ್ಯ ಸೇವನೆ ಮಾಡುವವರನ್ನು ಕುಟುಂಬ ಅಲ್ಲದೆ ಸಮಾಜ ಕೂಡ ಆತನನ್ನ ಧಿಕ್ಕರಿಸುತ್ತದೆ. ಯುವಕರು ಮಾದಕ ದ್ರವ್ಯಗಳ ವ್ಯಸನಗಳಾಗದೆ ವಿದ್ಯಾರ್ಥಿಗಳು ಸಮಾಜಕ್ಕೆ ಒಳಿತನ್ನು ಬಯಸುವ ವ್ಯಕ್ತಿಗಳಾಗಿ ಹೊರಹೊಮ್ಮಬೇಕೆಂದರು. ಇವತ್ತಿನ ದಿನಾಚರಣೆಯಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಂದ ಮಾದಕ ದ್ರವ್ಯ ವ್ಯಸನದ ಬಗ್ಗೆ ಏರ್ಪಡಿಸಿದ ಭಾಷಣ ಸ್ಪರ್ಧೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಭಾಷಣದ ಮೂಲಕ ಮಾದಕ ದ್ರವ್ಯದಿಂದ ಆಗುವ ದುಷ್ಪರಿಣಾಮದ ಬಗ್ಗೆ ತಿಳಿಸಿದ್ರು. ಮಾದಕ ವಸ್ತುಗಳು ಸಮಾಜದ ಕೊಡಲಿಯಂತೆ ಜೀವನವನ್ನು ಕೊರೆಯುವ ವಿಷಯವಾಗಿದೆ. ಗಾಂಜಾ, ಕೊಕಾನ್, ಹೆರಾಯಿನ್ ನಂತಹ ವಸ್ತುಗಳು ದೇಹವನ್ನು ಮನಸ್ಸನ್ನು ಕಿತ್ತುಕೊಳ್ಳುತ್ತವೆ. ಇವು ಯುವಕರ ಭವಿಷ್ಯವನ್ನು ಕುಸಿದು ಕುಟುಂಬವನ್ನು ಒಡೆಯುತ್ತವೆ. ಮಾದಕ ವಸ್ತುಗಳಿಂದ ಆರೋಗ್ಯ ಕೆಡುತ್ತದೆ, ಮಾನಸಿಕ ಸಮತೋಲನ ಕಳೆದುಕೊಳ್ಳುತ್ತದೆ.
ಸಿಪಿಐ ಸುರೇಶ್ ಬಾಬು ಇವರು ಭಾಷಣ ಮಾಡಿದ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ರು. ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರು, ಶಿಕ್ಷಕರು, ಸಿಬ್ಬಂದಿಯಾದ ದುಂಡೇಶ್ ಅಂತರ್ಗಟ್ಟಿ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮನೋಹರ್ ಮೇಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಗೋಕಾಕ್. ಬಳ್ಳಾರಿ ನಾಲಾ ಪ್ರವಾಹದಿಂದಾಗಿ ಸಾವಿರಾರು ಎಕರೆ ಕೃಷಿ ಭೂಮಿ ನೀರಿನಲ್ಲಿ ಮುಳುಗಿದ್ದು ರೈತರಿಗೆ ಭಾರಿ ನಷ್ಟ ಉಂಟಾಗಿದೆ. ಬಳ್ಳಾರಿ ನಾಲಾ ಪ್ರವಾಹದಿಂದಾಗಿ ಸಾವಿರಾರು ಎಕರೆ ಕೃಷಿ ಭೂಮಿ ನೀರಿನಲ್ಲಿ ಮುಳುಗಿದ್ದು ರೈತರಿಗೆ ಭಾರಿ ನಷ್ಟ ಉಂಟಾಗಿದೆ. ಈ ಪ್ರವಾಹದ ಪ್ರಮುಖ ಕಾರಣಗಳಲ್ಲಿ ಒಂದಾಗಿ ನಾಲೆಯಲ್ಲಿ ಗಾಳ ಜಮೆಯಾಗಿರುವುದು ಮತ್ತು ನಿರಂತರ ಮಳೆ ಕಾರಣವಾಗಿದೆ. ಈ ಸಮಸ್ಯೆಯನ್ನು ತ್ವರಿತವಾಗಿ ಪರಿಹರಿಸಲು ಸಮಿತಿಯ ನಾಯಕ ರಮಾಕಾಂತ್ ಕೊಂಡೂಸ್ಕರ್ ಅವರು ಅಧಿಕಾರಿಗಳೊಂದಿಗೆ ಸಂಪರ್ಕ ಸಾಧಿಸಿ ಸ್ಥಳಕ್ಕೆ ಜೆಸಿಬಿ ಯಂತ್ರಗಳನ್ನು ಕರೆಸಿ ಗಾಳ ತೆರವು ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯ ಮನೋಹರ್ ಹಲ್ಗೇಕರ್, ರೈತ ಸಂಘದ ಪದಾಧಿಕಾರಿಗಳು ಮತ್ತು ಇತರ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಬಳ್ಳಾರಿ ನಾಲಾ ಎಳ್ಳೂರಿನಲ್ಲಿ ಹುಟ್ಟಿಕೊಂಡು ಸುಮಾರು 30 ಕಿಲೋಮೀಟರ್ ದೂರದವರೆಗೆ ಹರಿದು ಅನುಗೋಳ್, ಶಹಾಪುರ, ವಡಗಾವಿ, ಹಲ್ಗಾ ಮತ್ತು ಮದಫಪುರ ಸೇರಿದಂತೆ ಹಲವಾರು ಪ್ರದೇಶಗಳ ಮೂಲಕ ಹರಿದು ಕೃಷಿ ಭೂಮಿಗಳನ್ನು ಪ್ರವಾಹದಿಂದ ಮುಳುಗಿಸುತ್ತಿವೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ಪ್ರದೇಶಗಳಲ್ಲಿ 10 ಎಕರೆ ಭೂಮಿ ನೀರಿನಲ್ಲಿ ಮುಳುಗುತ್ತಿದೆ. ಇದರಿಂದ ರೈತರಿಗೆ ಲಕ್ಷಾಂತರ ರೂಪಾಯಿಗಳ ನಷ್ಟ ಉಂಟಾಗ್ತಿದೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರವಾಗಿ ಬಳ್ಳಾರಿ ನಾಲೆಯ ಗಾಳ ತೆರವು ಮತ್ತು ಅಕ್ರಮ ಅತಿಕ್ರಮಣಗಳ ನಿವಾರಣೆ ಅಗತ್ಯವಾಗಿದೆ. ರೈತರು ಈ ಕುರಿತು ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯ ಪರಿಣಾಮಕಾರಿ ಕ್ರಮ ಕೈಗೊಳ್ಳಲಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಮಳೆಗಾಲದ ನಂತರ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಯೋಜನೆ ರೂಪಿಸಿದ್ದಾರೆ. ಈ ಸಮಸ್ಯೆ ಬಗೆಹರಿಸಲು ಜಿಲ್ಲಾಡಳಿತ ಮತ್ತು ನಗರ ಪಾಲಿಕೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಬಳ್ಳಾರಿ ನಾಲೆಯ ಗಾಳ ತೆರವು ಮತ್ತು ನೀರಿನ ಹರಿವಿಗೆ ಅಡ್ಡಿಯಾಗುತ್ತಿರುವ ಅತಿಕ್ರಮಣಗಳನ್ನು ನಿವಾರಿಸಬೇಕು. ಇದರಿಂದ ರೈತರಿಗೆ ಶಾಶ್ವತ ಪರಿಹಾರ ದೊರೆಯಬಹುದು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳ ಆಡಳಿತದಲ್ಲಿ ಕನ್ನಡ ಕಡ್ಡಾಯ. 1963ರಲ್ಲಿ ಕನ್ನಡ ಭಾಷೆ ಕರ್ನಾಟಕದ ಆಡಳಿತ ಭಾಷೆ ಎಂದು ತಿಳಿಸಲಾಗಿದೆ. ಸುತ್ತೋಲೆ ಹೊರಡಿಸಿದ ಸರ್ಕಾರ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್. ಆರಿದ್ರ ಮಳೆಗೆ ಸೇತುವೆಗಳು ಬ್ಲಾಕ್. ನೀರು ತುಂಬಿದ ಸೇತುವೆ ಮೇಲೆ ವಾಹನ ಸವಾರರ ಹುಚ್ಚಾಟ. ನೀರು ಇದ್ರೂ ವಾಹನ ಓಡಾಟಕ್ಕೆ ನೋ ಬ್ರೇಕ್. ಬಳ್ಳಾರಿ ನಾಲಾದಿಂದ ಸಾವಿರಾರು ಕೃಷಿ ಭೂಮಿ ನೀರು ಪಾಲು. ನಿರಂತರ ಮಳೆಯಿಂದ ರೈತ ಕಂಗಾಲು. ಜೆಸಿಬಿ ತರಿಸಿ ಗಾಳ ತೆರವು ಮಾಡಿಸಿದ ಸಮಿತಿ ನಾಯಕ ರಮಾಕಾಂತ್ ಕೊಂಡೂಸ್ಕರ್. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ, ಬೆಳಗಾವಿ.